ಅವರಿಗೆ ಒಂದು ಹ್ಯಾಂಡಿಕ್ಯಾಪ್ಡ್ ಅಲೋವೆನ್ಸನ್ನು ಕೂಡ ನೀಡಲಾಗುತ್ತೆ. ಆ್ಯಂಡ್ ಕೆಲವೊಂದಿಷ್ಟು ಎಕ್ಸ್ಪೀರಿಯನ್ಸ್ ಸರ್ಕಾರಿ ನೌಕರರು ಇರ್ತಾರೆ, ಅವರಿಗೆ ಹೆಚ್ಚಿನ ಅವರ ಒಂದು ಡ್ಯೂಟಿ ಮುಗಿದ ಮೇಲೆ ಲೈಕ್ ಒಂದಿಷ್ಟು 10 ವರ್ಷ 15 ವರ್ಷ ಅಂತ ಒಂದು ಡ್ಯೂಟಿ ಏನು ಟೈಮ್ ಪೀರಿಯಡ್ ಇದೆ, ಅದು ಮುಗಿದ ಮೇಲೆ 1000-1500 ರೂಪಾಯಿ ಅಂತೆ ಒಂದು ಇನ್ಕ್ರಿಮೆಂಟನ್ನು, ಬೇಸಿಕ್ ಇನ್ಕ್ರಿಮೆಂಟನ್ನು ಕೂಡ ನೀಡಲಾಗುತ್ತೆ. ಸೊ ಹಾಗಾದರೆ ಆ ಒಂದು ಬೇಸಿಕ್ ಇನ್ಕ್ರಿಮೆಂಟ್ ಬಗ್ಗೆ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಯಾವ ರೀತಿಯಾದಂಥ ಪ್ರಕ್ರಿಯೆ ಬಂದಿದೆ, ಅದನ್ನು HRMS ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡಲಾಗಿದೆಯಾ ಅಂತ ಕೂಡ ಇಲ್ಲಿ ಸರ್ಕಾರಿ ನೌಕರರು ಡೌಟ್ ಪಡ್ತಾ ಇರುವಂಥದ್ದು. ಆ್ಯಂಡ್ ಅದ್ರ ಜೊತೆಗೇ ಈ ಎಲ್ಲ ಒಂದು HRMS ತಂತ್ರಾಂಶದಲ್ಲಿ ಅಪ್ಡೇಷನ್ಗಳು ಟೈಮ್ ಕನ್ಸ್ಯೂಮಿಂಗ್ ಟಾಸ್ಕ್ಗಳಾಗಿರುತ್ತೆ. ಇವುಗಳಿಗೆ ಒಳ್ಳೆಯ ಒಂದು ಸಮಯಾವಕಾಶ ಬೇಕಾಗುತ್ತೆ, ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಬೇಕಾಗಿರುವಂಥದ್ದು. ಆದ್ದರಿಂದ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರು ಡೌಟ್ ಪಡ್ತಾ ಇರುವಂಥದ್ದು, 7ನೇ ವೇತನ ಆಯೋಗದ ಆರ್ಥಿಕ ಸೌಲಭ್ಯ ಇದೇ ಒಂದು ತಿಂಗಳ ಕೊನೆಯಲ್ಲಿ ಸರ್ಕಾರಿ ನೌಕರರಿಗೆ ಸಿಗುವುದು ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಬಟ್ ಎನಿವೇಸ್ ಇನ್ನೂ ಕೂಡ ಕರ್ನಾಟಕ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿ ಅಧಿಕೃತವಾಗಿರುವಂಥ ಒಂದು ಆದೇಶವನ್ನು ನೀಡಲಾಗಿಲ್ಲ, ಅಥವಾ ಆರ್ಥಿಕ ಇಲಾಖೆಯಿಂದ ಕಡೆಯಿಂದ ಯಾವುದೇ ರೀತಿಯಾದಂಥ ಒಂದು ನೋಟಿಸನ್ನು ಕೂಡ ಇನ್ನೂ ಜಾರಿ ಮಾಡಿಲ್ಲ. 7ನೇ ವೇತನ ಆಯೋಗದ ಆರ್ಥಿಕ ಸೌಲಭ್ಯಕ್ಕೆ ಸಂಬಂಧಿಸಿದಂತೆ ಡಿಲೇಸ್ಗಳಾಗ್ಬೋದು, ಅಥವಾ ಇದರ ಒಂದು ಇಂಪ್ಲಿಮೆಂಟೇಷನ್ನಲ್ಲಿ ಇನ್ನೂ ವಿಳಂಬ ಆಗ್ಬೋದು ಅನ್ನೋ ಒಂದು ಮಾತನ್ನು ಯಾವುದೇ ಕಾರಣಕ್ಕೂ ಅವರು ಇಲ್ಲಿ ಹೇಳಿರೋದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಯಾವುದೇ ರೀತಿಯಾದಂಥ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ರಾಜ್ಯ ಸರ್ಕಾರಿ ನೌಕರರಿಗೆ ಇನ್ನೂ ಕೂಡ ಇದರ ಮೇಲೆ ಅಧಿಕೃತವಾಗಿರುವಂತಹ ಆದೇಶ ಬರುವಂಥದ್ದು ಬಾಕಿ ಉಳಿದಿದೆ. ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಬರ್ತಾ ಇರುವಂಥದ್ದು, 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆ ನಿನ್ನೆ ತಾನೇ ಒಂದು ಅಧಿಕೃತವಾಗಿರುವಂಥ ಫೈನಲ್ ಆದೇಶವನ್ನು ಹೊರಡಿಸಿದೆ. ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಸರ್ಕಾರಿ ನೌಕರರು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸೊ ಆ ಒಂದು ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯನವರು ಕೂಡ ಪಾಲ್ಗೊಂಡಿದ್ದರು. ಅದೇ ರೀತಿಯಾಗಿ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಶಾಲಿನಿ ರಜನೀಶ್ ಅವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರಾಜ್ಯ ಸರ್ಕಾರಿ ನೌಕರರ ಒಂದು ಸಂಘದ ಕಡೆಯಿಂದ ಆಯೋಜಿಸಲಾಗಿರುವಂತಹ ಆ ಒಂದು ಸಭೆಯಲ್ಲಿ ಸರ್ಕಾರಿ ನೌಕರರು ಮತ್ತೆ 3 ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಸೊ ಅದರಲ್ಲಿ ಮೊದಲನೇದಾಗಿ ಕರ್ನಾಟಕ ಸರ್ಕಾರಿ ನೌಕರರಿಗೆ ಹೊಸ ಪಿಂಚಣಿ ಯೋಜನೆಯನ್ನು ರದ್ದು ಮಾಡಿ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಮರುಜಾರಿ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು ಅಂತ. ಸೊ ಅದಕ್ಕೆ ಸಂಬಂಧಿಸಿದಂತೆ ಬೇಡಿಕೆಯನ್ನು ಇಡಲಾಯಿತು. ಅದರ ಜೊತೆಗೇ ರಾಜ್ಯ ಸರ್ಕಾರಿ ನೌಕರರಿಗೆ ಆಲ್ರೆಡಿ ಗೌರ್ಮೆಂಟ್ ಆರ್ಡರ್ ಆಗಿರುವಂಥದ್ದು ಆರೋಗ್ಯ ಸಂಜೀವಿನಿ ಯೋಜನೆ, ಎಲ್ಲರಿಗೂ ಕೂಡ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ದೊರಕಿಸುವ ನಿಟ್ಟಿನಲ್ಲಿ ಮುಂದೆ ಆಲ್ರೆಡಿ ಅದನ್ನು ಆದೇಶ ಮಾಡಲಾಗಿದೆ. ಆದರೆ ಅದನ್ನು ಲೋಕಾರ್ಪಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ CS ಷಡಕ್ಷರಿ ಇವರು 2ನೇ ಬೇಡಿಕೆಯನ್ನು ಇಡ್ತಾರೆ. ಅದರ ಜೊತೆಗೇ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ C&R ನಿಯಮಾವಳಿಯಲ್ಲಿ ತಿದ್ದುಪಡಿ ಮಾಡುವಂತೆ 3ನೇ ಒಂದು ನಿಯಮಾವಳಿ ಒಂದು ಬೇಡಿಕೆಯನ್ನು ಇಡಲಾಗುತ್ತೆ. ಸೊ ಇದೆಲ್ಲವೂ ಕೂಡ CM ಸಿದ್ದರಾಮಯ್ಯನವರು ಒಪ್ಪಿಕೊಂಡಿದ್ದಾರೆ. ಅದರ ಮೇಲೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಅದೆಲ್ಲವೂ ಕೂಡ ಒಳ್ಳೆಯ ಒಂದು ರೀತಿಯಲ್ಲಿ ನಡೆದಿದೆ. ಆದರೆ ಸರ್ಕಾರಿ ನೌಕರರಿಗೆ ಇವಾಗ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಗೊಂದಲ ಉಂಟಾಗ್ತಾ ಇರುವಂಥದ್ದು, 7ನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರರಿಗೆ ಎಷ್ಟು ಒಂದು ತುಟ್ಟಿ ಭತ್ಯೆ ದೊರೆಯುತ್ತದೆ ಅನ್ನೋದ್ರ ಬಗ್ಗೆ ಒಂದು ಡೌಟ್ ಬರೋಕ್ಕೆ ಶುರುವಾಗಿದೆ. ಏನಕ್ಕಂದರೆ ನಾರ್ಮಲಿ ಒಂದು ವೇತನ ಆಯೋಗದಿಂದ ಇನ್ನೊಂದು ವೇತನ ಆಯೋಗಕ್ಕೆ ಟ್ರಾನ್ಸಿಷನ್ನ ಮಾಡಿದಾಗ ರಾಜ್ಯ ಸರ್ಕಾರಿ ನೌಕರರುಗಳಿಗೆ ಒಂದು ತುಟ್ಟಿ ಭತ್ಯೆ ಎಷ್ಟು ಬರುತ್ತೆ ಅನ್ನೋದು ಡೌಟ್ ಇರುತ್ತೆ. ಏನಕ್ಕಂದರೆ 31% ತುಟ್ಟಿ ಭತ್ಯೆಯನ್ನು ಬೇಸಿಕ್ ಒಂದಿಗೆ ಆಲ್ರೆಡಿ ಮೆರ್ಜ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಉಳಿದಂಥ ಒಂದು ತುಟ್ಟಿ ಭತ್ಯೆಯನ್ನು ಎಷ್ಟು ನೀಡ್ತಾರೆ? ಆ್ಯಂಡ್ ಅದ್ರ ಜೊತೆಗೇ ಇವಾಗ ಜುಲೈನಲ್ಲಿ ಇನ್ನೊಂದು ತುಟ್ಟಿ ಭತ್ಯೆ ಇನ್ಕ್ರಿಮೆಂಟನ್ನು ನೀಡಬೇಕಾಗಿತ್ತು ಸರ್ಕಾರ. ಆ ಒಂದು ತುಟ್ಟಿ ಭತ್ಯೆ ಇನ್ಕ್ರಿಮೆಂಟನ್ನು ಸರ್ಕಾರ ಇವಾಗಲೇ ನೀಡಲಿದೆ ಅಥವಾ ಅದನ್ನು ನೆಕ್ಸ್ಟ್ ಮಂತಲ್ಲಿ ನೀಡಲಿದೆ ಅನ್ನೋದು ಕೂಡ ಸರ್ಕಾರಿ ನೌಕರರಿಗೆ ಇವಾಗ ಕಾಡುತ್ತಿರುವಂಥ ಪ್ರಶ್ನೆ. ಸೊ ಹಾಗಾಗಿ ಗೌರ್ಮೆಂಟ್ ಆರ್ಡರ್ನಲ್ಲಿ ಏನಾದರೂ ಒಂದು ಅಧಿಕೃತವಾಗಿರುವಂಥ ಮಾಹಿತಿ ಬರುತ್ತದೆ ಅನ್ನೋ ಒಂದು ಏನು ಆಶೆಯನ್ನು ಸರ್ಕಾರಿ ನೌಕರರು ಇಟ್ಕೊಂಡಿದ್ರು. ಅದರಲ್ಲಿ ಎಲ್ಲ ಒಂದು ಪೇ ಸ್ಕೇಲ್ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಹೊರತು ಸರ್ಕಾರಿ ನೌಕರರಿಗೆ ಎಷ್ಟು ತುಟ್ಟಿ ಭತ್ಯೆ ಬರುತ್ತೆ, ಎಷ್ಟು ಮೆಡಿಕಲ್ ಅಲವೆನ್ಸಸನ್ನು ನೀಡಲಾಗುತ್ತೆ, ಎಷ್ಟು ಒಂದು ಟ್ರಾವೆಲ್ ಅಲವೆನ್ಸಸನ್ನು ನೀಡಲಾಗುವುದು, ಇತರೆ ಒಂದು ಭತ್ಯೆಗಳನ್ನು ಎಷ್ಟು ನೀಡಲಾಗುವುದು ಎನ್ನುವುದರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಉಲ್ಲೇಖವನ್ನು ಮಾಡದೇ ಇರುವುದೇ ಸರ್ಕಾರಿ ನೌಕರರ ಒಂದು ಕಳವಳಕ್ಕೆ ವ್ಯಕ್ತವಾಗುವಂಥ ಒಂದು ವಿಷಯವಾಗಿದೆ. ಸೊ ಹಾಗಾಗಿ 7ನೇ ವೇತನ ಆಯೋಗದ ಅಡಿಯಲ್ಲಿ
ಏನು ಸರ್ಕಾರಿ ನೌಕರಿಗೆ 13.5% ತುಟ್ಟಿ ಭತ್ಯೆ ಉಳಿತಾ ಇದೆ ಇನ್ನೂ ಕೂಡ. ಏನಕ್ಕಂದರೆ 31% ಮೆರ್ಜ್ ಮಾಡಲಾಗಿದೆ. ಹಾಗಾದರೆ 31% ಮೆರ್ಜ್, 27.5% ಫಿಟ್ಮೆಂಟ್, ಟೋಟಲ್ 58.5% ಆಯಿತು. ಇದಾದ ಮೇಲೆ ಉಳಿದಿರುವಂಥ ಒಂದು ತುಟ್ಟಿ ಭತ್ಯೆ ಸರ್ಕಾರಿ ನೌಕರರಿಗೆ 0ಇಂದ ಸ್ಟಾರ್ಟ್ ಮಾಡಲಾಗುವುದಾ ಅಥವಾ 13.5%ಇಂದಲೇ ಮುಂದೆ ಕಂಟಿನ್ಯೂ ಮಾಡ್ತಾರಾ ಅನ್ನೋ ಒಂದು ವಿಷಯ ಕೂಡ ಇಲ್ಲಿ ಸರ್ಕಾರಿ ನೌಕರರು ಕೇಳ್ತಾ ಇರುವಂಥದ್ದು. ಸರ್ಕಾರಿ ನೌಕರರೊಂದು ಗೊಂದಲಕ್ಕೆ ಈಡಾಗಿದೆ. ಸೊ 7ನೇ ವೇತನ ಸರ್ಕಾರದ ಒಂದು ಪರಿಷ್ಕೃತ ಆದೇಶ 17/8/2024 ಅವರ ಒಂದು ಜಾಲತಾಣದಲ್ಲಿ ಪ್ರಕಟ ಮಾಡಲಾಯಿತು. ಬಟ್ ಅದರಲ್ಲಿ ಯಾವುದೇ ರೀತಿಯಾದಂತಹ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ಇರಲಿಲ್ಲ. ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಒಂದು ತುಟ್ಟಿ ಭತ್ಯೆಯನ್ನು ನಾವು ನಿಗದಿ ಮಾಡ್ತಾ ಇದ್ದೇವೆ, ಯಾವ ರೀತಿಯಾಗಿ ಮೆಡಿಕಲ್ ಅಲವೆನ್ಸಸನ್ನು ನಿಗದಿ ಮಾಡ್ತಾ ಇದ್ದೇವೆ, ಅದೇ ರೀತಿಯಾಗಿ ಒಂದು ರಿಟೈರ್ಡ್ ಎಂಪ್ಲಾಯೀಸ್ಗಳೇನಿರ್ತಾರೆ ಅವರಿಗೆ ಒಂದು ಡಿಯರೆನ್ಸ್ ಅಲವೆನ್ಸನ್ನು ಯಾವ ರೀತಿಯಾಗಿ ನಿಗದಿ ಮಾಡ್ತೇವೆ. ಏನಕ್ಕಂದರೆ 7ನೇ ವೇತನ ಆಯೋಗದ ಒಂದು ವರದಿ ಏನು ಬಂದಿತ್ತು, ಅದರಲ್ಲಿ 70 ವರ್ಷಕ್ಕಿಂತ ಹೆಚ್ಚಿನ ಒಂದು ಏನು ಏಜ್ ಹೊಂದಿರುವಂತಹ ರಿಟೈರ್ಡ್ ಸರ್ಕಾರಿ ನೌಕರರಿಗೆ 10% ಹೆಚ್ಚಿನ ಒಂದು ತುಟ್ಟಿ ಭತ್ಯೆಯನ್ನು ನೀಡೋದಕ್ಕೆ, ಒಂದು ಹೆಚ್ಚಿನ ಅಲವೆನ್ಸಸನ್ನು ನೀಡೋದಕ್ಕೆ ಒಂದು ಸರ್ಕಾರ ಒಪ್ಪಿಕೊಂಡಿದೆ ಅನ್ನೋ ಅದನ್ನು ನೀಡಬೇಕು ಅಂತ ಕೂಡ ಹೇಳಲಾಗ್ತಾ ಇತ್ತು. ಸೊ ಹಾಗಾದರೆ CM ಸಿದ್ದರಾಮಯ್ಯನವರು ಒಂದು ಕಡೆ ಹೇಳ್ತಾ ಇರುವಂಥದ್ದು 7ನೇ ವೇತನ ಆಯೋಗದ ರಿಪೋರ್ಟನ್ನು ನಾವು ಯಥಾವತ್ತಾಗಿ